ನಾನೇನು ರೌಡಿ ಅಲ್ಲ, ನಾನೇನು MLA ಅಲ್ಲ. ನನ್ಗೇನೋ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ, ಅದು ಜಡ್ಜ್ ನೋಡ್ಕೋತಾರೆ. ಹೇಳಿರಿ ಈಗಲೇ ನಾನು ಕತ್ಕುಯ್ಕೊಂಡಿಲ್ಲ ಅಂದ್ರೆ ನಾನು ಈಗಲೂ ಅದೇ ಮಾಡಕ್ ಹೋಗಿದ್ದು. ದರೋಡೆ ಪ್ರಕರಣದ ಆರೋಪಿಯೊಬ್ಬ ಚಿತ್ರದುರ್ಗ ಜಿಲ್ಲಾ ಕೋರ್ಟ್ನಲ್ಲಿ ಕಿಟಕಿಯ ಗ್ಲಾಸ್ಗೆ ಕೈನಿಂದ ಗುದ್ದಿ ರಂಪಾಟ ಮಾಡಿದ್ದಾನೆ. ಆರೋಪಿ ಸಮ್ಮು ಅಲಿಯಾಸ್ ಬಶೀರ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಆಗಸ್ಟ್ 23ರಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಿಚಾರಣೆಗೆಂದು ಕೋರ್ಟ್ಗೆ ಕರೆತರಲಾಗಿತ್ತು. ಈ ವೇಳೆ ಕ್ಷುಲ್ಲಕ ವಿಷಯಕ್ಕೆ ಕೋರ್ಟ್ ಕಾರಿಡಾರ್ನಲ್ಲಿದ್ದ ಕಿಟಕಿಯ ಗ್ಲಾಸ್ಗೆ ಕೈನಿಂದ ಗುದ್ದಿ ರಂಪಾಟ ಮಾಡಿದ್ದಾನೆ. ಇನ್ನು ಇದೇ ವೇಳೆ ಭದ್ರತೆಗೆ ನಿಯೋಜನೆಗೊಂಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ದಾನೆ. ಇದೇ ವೇಳೆ ಎಚ್ಚೆತ್ತ ಪೊಲೀಸರು ಆತನಿಂದ ಗ್ಲಾಸ್ ಕಸಿದುಕೊಂಡು ರಕ್ಷಿಸಿದ್ದಾರೆ. ಚಿತ್ರದುರ್ಗ ನಗರದ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉದ್ಯಮಿ ಸಮೀರ್ ಎಂಬುವವರ ಮನೆಯಲ್ಲಿ ಲಕ್ಷಾಂತರ ಹಣ ದರೋಡೆ ನಡೆಸಿದ್ದ ಪ್ರಕರಣದಲ್ಲಿ ಸಮ್ಮು ಅಲಿಯಾಸ್ ಬಶೀರ್ ಬಂಧನವಾಗಿತ್ತು. ಕೂಡಲೇ ಸಮ್ಮು ಕೈಗೆ ಗಾಯವಾಗಿದ್ದರಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಭಂಡಾರು, ಜೈಲು ಅಧೀಕ್ಷಕರಾದ ಸಿದ್ದರಾಮ್ ಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಕೋರ್ಟ್ ಆವರಣದ ಹೊರಭಾಗದಲ್ಲಿ ಪೊಲೀಸ್ ಜೀಪ್ನಲ್ಲಿ ಕುಳಿತಿದ್ದ ಆರೋಪಿ ಸಮ್ಮು ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜೈಲಲ್ಲಿ ಊಟ ಆಗ್ತಾವನೆ ಬಂದು ನೋಡ್ರಿ, ಅದರಲ್ಲಿ ಎಷ್ಟು ಲಕ್ಷ ಹೊಡೆದು ತಿಂತವ್ರೆ. ಪೆನಾಯಿಲ್ ಕೊಟ್ಟು ಎಷ್ಟು 15 ದಿವಸ ಆಯ್ತು ರೀ. ಪೆನಾಯಿಲು, ಪೇಸ್ಟು, ಸೋಪು ಇದೆಲ್ಲ ಎಲ್ಲೋಯ್ತೈತೆ? ಗೌರ್ಮೆಂಟ್ ಕೊಡ್ತಾರೆ, ಇದೆಲ್ಲ ಗೌರ್ಮೆಂಟ್ ಕೊಡ್ತಾರೆ, ಅದು ಎಲ್ಲೋಯ್ತೈತೆ? ಶುಕ್ರವಾರ ಮಾಂಸ ಬರುತ್ತೆ, ಚಿಕನ್ನು ಮಟನ್ನು. ಇವ್ರ ಮನೆಗೆ ತೊಡೆ ಪೀಸ್ಗಳು ಎತ್ಕೊಂಡು ಹೋಯ್ತಾರೆ. ನಮ್ಗೆ ಕೊಡೋದೇನು 3 ಮೂಳೆ 1 ಪೀಸು. ಲಾಸ್ಟ್ ಟೈಮು ಕೊಟ್ಟಿಲ್ಲ ದುಡ್ಡು ನನ್ಗೆ, ಆಗಲ್ಲ. ಇವ್ರು ಉಮೇಶ್ ಅವ್ರು ಇದಾರಲ್ಲ, ASI ಅವರು, ಹಂಗೆಲ್ಲ ಬಿಡಲ್ಲ ನಾವು ಸರ್. ನೀರ್ದವ್ರ ಆಗ್ತೈತೆ, ಬಿಡಲ್ಲ. ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾ? ಇವರು, ನಾನು ಅಲ್ಲಿ ಹೇಳ್ತೀನಿ ಬೇಕಾದ್ರೆ, ಜೈಲ್ ಒಳಗಡೆ ಹೊಟ್ಟಾಗ್ಬಿಟ್ರೆ ಏನು? ಜೈಲ್ ಇವ್ರದ? ಜೈಲ್ ಕಾನೂನ್ದು ರೀ. ಜಡ್ಜ್ ಹೇಳಿರಿ ನಾನು ಕತ್ಕೊಯ್ಕೋತೀನಿ, ಜಡ್ಜ್ ಹೇಳಿರಿ. ಜಡ್ಜ್ ಹೇಳಿ ನೀರು ಕುಡಿಬೇಡ, ಟೀ ಕುಡಿಬೇಡ. ಅಲ್ಲಿ ಅವನು 10 ಸತ ಸ್ಪೆಷಲ್ ಟೀ ಕುಡಿತಾನೆ. ಸಿದ್ದರಾಮ್ ಬಿ ಪಾಟೀಲ್ 10 ಸತ ಕುಡಿತಾನೆ. ನಮಗೆ 1 ಸತ ಒಂದು ಒಳ್ಳೆ ಟೀ ಬೇಡವಾ? ಹಾರ್ಟ್ ಪೇಷಂಟು ರೀ, ಎಲ್ಲ ರಿಪೋರ್ಟ್ಗಳೈತೆ. ಆಂಜಿಯೋಬ್ಲಾಸ್ಟ್ ಆಗೈತೆ, ಕಿಡ್ನಿ ಆಪರೇಷನ್ ಆಗೈತೆ, ಹಾಲು ಮೊಟ್ಟೆ. ನಮಗೆ ಗೌರ್ಮೆಂಟ್ ಬೇಡ ಸ್ವಾಮಿ. ನಾನು ದುಡ್ಡು ಕೊಡ್ತೀನಿ 100-200, ಅದಾದ್ರೂ ಕೊಡ್ಬೇಕಾ? 1 ಲಕ್ಷ ಕೊಡು, 2 ಲಕ್ಷ ಕೊಡು, ಎಲ್ಲಿಂದ ಕೊಡೋಣ? ನಿಂದು ತುಂಬಾ ಕೇಸ್ ಐತೆ, ನೀನ್ ತುಂಬಾ ಕಲ್ತಾನ ಮಾಡಿದೀಯಾ, ಕೊಡು 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 ಅಂದ್ರೆ ಎಲ್ಲಿಂದ ಕೊಡೋಣ? ನಾನೇನು ರೌಡಿ ಅಲ್ಲ, ನಾನೇನು MLA ಅಲ್ಲ. ನನ್ಗೇನೋ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ, ಅದು ಜಡ್ಜ್ ನೋಡ್ಕೋತಾರೆ. ಹೇಳಿರಿ ಈಗಲೇ ನಾನು ಕತ್ಕುಯ್ಕೊಂಡಿಲ್ಲ ಅಂದ್ರೆ ನಾನು ಈಗಲೂ ಅದೇ ಮಾಡಕ್ ಹೋಗಿದ್ದು.